ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ HRMS ನಲ್ಲಿ ಜಿಯೋ ಕೋಆರ್ಡಿನೇಷನ್ ಮಾಡುವಂತದ್ದು ಅಂದ್ರೆ ಲೊಕೇಶನ್ ಸೆಟ್ ಮಾಡುವಂತ ವಿಚಾರದ ಬಗ್ಗೆ. ದಿನಾಂಕ 10/6/2026ರಂದು HRMS ಅವರ ವತಿಯಿಂದ ಒಂದು ನಿರ್ದೇಶನ ಬಂದಿದೆ, ಸುತ್ತೋಲೆ ಬಂದಿದೆ. ಸೊ ಅದು ಏನಂತೀರಾ, ಅದ್ರದ್ದು ಮಹತ್ವವಾಗಿರ್ತಕ್ಕಂಥ ಅಪ್ಡೇಟ್ಸ್ ಏನು, ಇದುವರೆಗೂ ಯಾರು ಇದನ್ನ ಮಾಡಿಲ್ವೋ ಅವರು ಈಗ ಇದನ್ನ ಮಾಡ್ಕೊಳ್ಬೇಕಾಗತ್ತೆ. ಜಿಯೋ ಕೋಆರ್ಡಿನೇಷನ್ ಮತ್ತು ಆಫೀಸ್ ಲೊಕೇಶನ್ ಅನ್ನ ಸೆಟ್ ಮಾಡುವಂತದ್ದು. ಅದರ ಜೊತೆಗೆ ಮುಖ್ಯವಾಗಿ ನಾಮಿನೇಟೆಡ್ ಎಂಪ್ಲಾಯ್ ಯಾರಾಗಿರ್ಬೇಕು ಅದ್ರ ಕುರಿತು ನಾವೀಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ರಘುಟೆಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ HRMS K2 ಮತ್ತು HRMS 2 ಕುರಿತು ಮಾಹಿತಿಗಾಗಿ ಬೆಲ್ ಐಕಾನ್ ಓದೋದನ್ನ ಮಾತ್ರ ಮರಿಬೇಡಿ. ಸೊ ಬನ್ನಿ ಹೋಗೋಣ. ಸೊ ಈಗ ಇದು ಏನ್ ಬಂದಿದೆ ಅನ್ನೋವಂಥದ್ದನ್ನ ಫಸ್ಟ್ ಓದ್ಬಿಡೋಣ ಬನ್ನಿ. ಸೊ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, HRMS ESR HRMS ನ ESR ನಲ್ಲಿ ಈ ಕರ್ತವ್ಯ ಆಪ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಮ್ಗೆ ಹಾಜರಾತಿ ದಾಖಲೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಆಪ್. ಅದರಲ್ಲಿ ನಮ್ಮ ಆಫೀಸ್ ಲೊಕೇಶನ್ ಅನ್ನ ನೀವು ಈಗ ಆಲ್ರೆಡಿ ನಿಮ್ಮ ಆಫೀಸ್ ಲೊಕೇಶನ್ ಸರಿ ಇರುತ್ತೆ, ಆದ್ರೂ ಕೂಡ ನಾವು ಈಗ HRMS ಜೊತೆ ಲಿಂಕ್ ಆಗೋದ್ರಿಂದ ಅಲ್ಲಿ ಆಫೀಸ್ ಲೊಕೇಶನ್ ಅನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಏನು ಕಚೇರಿಯ ಭೌಗೋಳಿಕ ನಿರ್ದೇಶನಾಂಕಗಳನ್ನ ದೃಢೀಕರಿಸಬೇಕು, ಅಂದ್ರೆ ಜಿಯೋ ಕೋಆರ್ಡಿನೇಷನ್ ಮಾಡಬೇಕು, ನಮ್ಮ ಇಲಾಖೆಯ ಜಿಯೋ ಕೋಆರ್ಡಿನೇಷನ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಈಗಾಗಲೇ ಒಂದು ಆದೇಶವನ್ನ ಈ ಹಿಂದೆ ಹೊರಡಿಸಿತ್ತು. ಮತ್ತೆ HRMS 2.0ದಲ್ಲಿ ನೀವು DDO ಲಾಗಿನ್ ಆದಾಗ ಅಲ್ಲಿ ಮೇಲ್ಗಡೆ ಪೇಜ್ ಓಪನ್ ಆಗ್ತಾ ಇತ್ತು. ಸೊ ಅದರಲ್ಲಿ ನಾವು ಕೆಲವರು ಮಾಡಿದೀವಿ, ಕೆಲವರು ಇನ್ನು ಮಾಡೋದಕ್ಕೆ ಆಗಿಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕಾಮ್ಸ್ ಆಪ್ ನಿಮ್ಗೆ ಜಿಯೋ ಕೋಆರ್ಡಿನೇಷನ್ ಸಿಗೋದಿಲ್ಲ. ಈಗ ಅದನ್ನ ಅತಿ ಜರೂರಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಯಾರು ಮಾಡ್ಬೇಕು? ಸೊ ಬಹಳಷ್ಟು ಜನರು ಇದನ್ನ ಮಾಡಿಲ್ಲ. ಸೊ ಯಾರು ಮಾಡ್ಕೋಬೇಕು ಇದನ್ನ ಅನ್ನುವಂಥದ್ದಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಬಿ ಗ್ರೂಪ್ ಅಥವಾ ಅದಕ್ಕಿಂತ ಮೇಲ್ದರ್ಜೆಯ ಅಧಿಕಾರಿಗಳು HRMS 2.0 ವೆಬ್ ಪೋರ್ಟಲ್, ಇದು HRMS 2 ಲಿಂಕ್ ಕೊಟ್ಟಿದ್ದಾರೆ, ಅಲ್ಲಿ ನಾಮನಿರ್ದೇಶನ ಮಾಡಬೇಕು. ಅವರ ಮೇಲ್ವಿಚಾರಣೆ ಸಂಬಂಧಪಟ್ಟಂತೆ ಕಚೇರಿಯ ಭೌಗೋಳಿಕ ನಿರ್ದೇಶಾಂಕಗಳು ಅಂದ್ರೆ ಜಿಯೋ ಕೋಆರ್ಡಿನೇಟ್ಸ್ ಅನ್ನ ನಾವು HRMS ESS ಆಪ್ ಮೂಲಕ ನಾವು ಅದನ್ನ ಕ್ಯಾಪ್ಚರ್ ಮಾಡ್ಬೇಕಾಗತ್ತೆ. ಸೊ ಯಾರಾಗಿರ್ಬೇಕು ಅನ್ನುವಂಥದ್ದು ಬಹುಶಃ ಈಗ ನಮ್ಗೆ ಗೊತ್ತಾಗಿರ್ಬೇಕು ಅಂತದೆ. ಈ ಹಿಂದಿನ ನನ್ನದೇ ವಿಡಿಯೋದಲ್ಲಿ ಕೂಡ ನನಗೆ ಅವಾಗ ನಾವು ಯಾವುದೇ ಎಂಪ್ಲಾಯ್ ಅವರನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ಹೇಳಿದ್ವಿ. ಅದು ಹೇಗ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾನು ಹಿಂದಿನ 2 ವಿಡಿಯೋ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ 2 ಮುಖ್ಯವಾಗಿರ್ತಕ್ಕಂಥ ವಿಡಿಯೋಗಳಿದಾವೆ. ಸೊ ಅದನ್ನ ನೀವು ಗಮನಿಸಬಹುದು. ಅದರಲ್ಲಿ ಯಾವುದೇ ಎಂಪ್ಲಾಯ್ ಅಂತ ನಾನು ಹೇಳಿದ್ದೆ, ಕ್ಷಮಿಸಿ, ಯಾವುದೇ ಎಂಪ್ಲಾಯ್ ಆಗಿರೋದಿಲ್ಲ. ಸೊ ಇಲ್ಲಿ ಬಿ ಗ್ರೂಪ್ ಅಥವಾ ಅದಕ್ಕಿಂತ ಮೇಲ್ದರ್ಜೆ, ಸುಮಾರು ಈಗ ಏನು ಬಿ ದರ್ಜೆ ನೌಕರರಿದಾರಲ್ಲ ಅವ್ರು ಯಾರಾದ್ರೂ ಆಗಿರ್ಬೋದು, ಎಲ್ಲ ಎಂಪ್ಲಾಯ್ಗಳು ಇಲ್ಲಿ ಬರೋದಿಲ್ಲ. ಸೊ ಸ್ಕೂಲ್ಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಹೈಸ್ಕೂಲ್ HM ಅವರೇ ಅದನ್ನ ಅಲ್ಲಿ ಜಿಯೋ ಕೋಆರ್ಡಿನೇಷನ್ ಮಾಡ್ಬೇಕಾಗತ್ತೆ. ಯಾವ ಎಂಪ್ಲಾಯ್ಗಳು ಅದನ್ನ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲ ಬಾರಿಗೆ ನೀವು ಈ ಜಿಯೋ ಕೋಆರ್ಡಿನೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ನಿಮ್ಮ ಆಫೀಸ್ ಅಡ್ರೆಸ್ ಅನ್ನ ನಾವು HRMS 2.0ದಲ್ಲಿ ನಾವು ಅದನ್ನ ಎಂಟರ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳಿದಾವೆ, ಅದನ್ನ ನೋಡ್ಕೊಳ್ಳಿ, ಇದೇ ಚಾನಲ್ ನಲ್ಲಿ ಇದಾವೆ, ಅದನ್ನ ನೋಡ್ಕೊಂಡು ನೀವು ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಹಾಜರಾತಿಯನ್ನು ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಕರ್ತವ್ಯ ಅಥವಾ ಕಾಮ್ಸ್ ಅಂತ ಏನು ಆಪ್ ಇದೆಯಲ್ಲ, ನಾವು ಪ್ರತಿನಿತ್ಯ ಹಾಕುವಂಥದ್ದು, ಅದ್ರ ಮೂಲಕ ಕಡ್ಡಾಯವಾಗಿ ಮಾಡ್ಕೋಬೇಕಾಗತ್ತೆ. ಈಗ ಆಲ್ರೆಡಿ ಏನು 2,66,2.66 ಲಕ್ಷ ಜನ ಮಾತ್ರ ಮಾಡ್ಕೊಂಡಿದ್ದಾರೆ. ಇನ್ನು 42 ಡಿಪಾರ್ಟ್ಮೆಂಟ್ಗಳಿಗೆ ಇದು ಕಡ್ಡಾಯವಾಗಿದೆ. ಇನ್ನು 2.11 ಲಕ್ಷ ಜನ ಇನ್ನೂ ಇದಕ್ಕೆ ರಿಜಿಸ್ಟರ್ ಮಾಡಿಲ್ಲ. ಸೊ ರಿಜಿಸ್ಟರ್ ಮಾಡದೇ ಇರೋದಕ್ಕೆ ಕಾರಣಗಳು ಸುಮಾರು ಇರ್ಬೋದು. ಅದರಲ್ಲಿ ಮುಖ್ಯವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಅಲ್ಲಿ ಆಗ್ತಾ ಇರ್ತಕ್ಕಂತಹ ಸಮಸ್ಯೆಗಳು. ರಿಜಿಸ್ಟ್ರೇಷನ್ ಅಲ್ಲಿ ಮುಖ್ಯವಾಗಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ 2 ಸಮಸ್ಯೆ. ಒಂದು ಡಾಟಾ ನಾಟ್ ಫೌಂಡ್, ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ಫೇಸ್ ನಾಟ್ ಮ್ಯಾಚ್ ಅನ್ನುವಂಥದ್ದು. 2 ಇದನ್ನ ಹೊರತಾಗಿ ಮತ್ತೊಂದು ಸಮಸ್ಯೆಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ. ಟ್ರಾನ್ಸ್ಫರ್ ಆಗಿ ಬಂದಾಗ
ಆ ಅವರ ಹಳೆಯ ಅಡ್ರೆಸ್ ಅನ್ನೇ ಅಲ್ಲಿ ಕೊಡ್ತಾ ಇದೆ. ಆದ್ರೆ HRMS 2.0 ದಲ್ಲಿ ಅವ್ರದ್ದು ಈಗ ಇರ್ತಕ್ಕಂತ ಪ್ರೆಸೆಂಟ್ ಅಡ್ರೆಸ್ ಇದೆ. ಆದ್ರೆ ನಾವು ಕಾಮ್ಸ್ ಆಪ್ ನೋಡಿದಾಗ ನಮ್ಗೆ ಹಳೆಯ ಅಡ್ರೆಸ್ ಇದೆ ಅನ್ನುವಂಥದ್ದನ್ನ ಬಹಳಷ್ಟು ಜನರು ಆ ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಏನಾದ್ರೂ ಅವಕಾಶಗಳಿದ್ರೆ ಮುಂದಿನ ದಿನಗಳಲ್ಲಿ ಕಾಮ್ಸ್ ಅಲ್ಲಿ ಅದನ್ನ ನೋಡಬಹುದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬಹುದು. ಇದರ ಹೊರತಾಗಿ ನಿಮಗೆ ಕಾಮ್ಸ್ ಬಗ್ಗೆ ಅಥವಾ ಈ ಜಿಯೋ ಲೊಕೇಶನ್ ಮಾಡ್ಕೊಳ್ಳೋದ್ರ ವಿಷಯವಾಗಿ ಏನಾದ್ರೂ ನಿಮ್ಗೆ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಇದು ಈ ಫೋನ್ ನಂಬರ್ ಇದೆ ನೋಡಿ, ಇದಕ್ಕೆ ನೀವು ವಾಟ್ಸಪ್ ಕೂಡ ಮಾಡ್ಬೋದು. ಆಮೇಲೆ ಇದಕ್ಕೆ 24x7 ನೀವು ಅದ್ರ ಜೊತೆ ಮಾತಾಡ್ಬೋದು. ಬಟ್ ಅದು AI ಕಾಲ್ ಆಗಿರುತ್ತೆ. ನಿಮ್ಗೆ ಆ ಕಡೆಯಿಂದ ಮಾತಾಡೋರು ಯಾರೋ HRMS ಎಂಪ್ಲಾಯಿಗಳಾಗಿರಲ್ಲ. ಅದ್ರ ಬಗ್ಗೆ AI ಮಾತಾಡತ್ತೆ. ಅಂದ್ರೆ ನೀವೇನ್ ರೆಸ್ಪಾನ್ಸ್ ಮಾಡ್ತಾರೋ ಅದಕ್ಕೆ ಕರೆಕ್ಟ್ ಆಗಿ ಉತ್ತರವನ್ನ ಕೊಡ್ತಾ ಇರುತ್ತೆ. ಸ್ಪಾಂಟೇನಿಯಸ್ ಆಗಿ ನಿಮ್ಗೆ ಉತ್ತರವನ್ನ ಕೊಡ್ತಾ ಇರುತ್ತೆ. ಸೊ ಅದು ಹೇಗ್ ಮಾಡೋದು ಏನು ಎತ್ತ ಅನ್ನೋವಂಥದ್ದನ್ನ ನಾವು ಈ ಹಿಂದಿನ ವಿಡಿಯೋದಲ್ಲಿಯೂ ಕೂಡ ತಿಳಿಸ್ಕೊಟ್ಟಿದೀವಿ. ಸೊ ಅದು ಹೇಗ್ ಮಾಡೋದು ಅನ್ನುವಂಥದ್ದನ್ನ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಈಗ ಹೇಳ್ಬಿಡ್ತೀನಿ. ಸೊ ಈಗ ನಾವು ಸ್ಟೆಪ್ 1 ಏನಪ್ಪಾ ಅಂತ ಹೇಳಿದ್ರೆ ನೋಡಿಲಿ, ಸ್ಟೆಪ್ 1 HRMS 2.0 ನೀವು ಲಾಗಿನ್ ಆದಾಗ, DDO ಅವರು ಲಾಗಿನ್ ಆದಾಗ ಅಲ್ಲಿ ಆಫೀಸ್ ಡೀಟೇಲ್ಸ್ ಬರುತ್ತೆ. ಅಲ್ಲಿ ನೀವು ಎಡಿಟ್ ಅನ್ನೋಂತ ಆಪ್ಷನ್ ನಿಮ್ಗೆ ಎನೇಬಲ್ ಆಗಿರುತ್ತೆ. ಸೊ ಎಡಿಟ್ ಅನ್ನುವಂತಹ ಆಪ್ಷನ್ ಅನ್ನ ನೀವು ಎನೇಬಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಆ ಎನೇಬಲ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಆಫೀಸ್ ಅಡ್ರೆಸ್ ನ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ನಿಮ್ಗೆ ಏನು ಮಾತೃ ಸಂಸ್ಥೆ, ಅದಕ್ಕೆ ನಿಮ್ಮ ಆಫೀಸ್ ಅಡ್ರೆಸ್ ಸುಮಾರಷ್ಟು ಬರುತ್ತೆ. ನೀವು ಬರಲ್ಲ ಅಂತ ಅಲ್ಲಿ ಹೇಳ್ಬಾರ್ದು, ಸುಮಾರಷ್ಟು ಇದಾವೆ. ನೀವು ಹುಡುಕಿ ಅದು ಆಫೀಸ್ ಅಡ್ರೆಸ್, ನಿಮ್ಮ ಆಫೀಸ್ ಡೀಟೇಲ್ಸ್ ಅನ್ನ ಅಲ್ಲಿ ಯಾವ ಕಾಲಮು ಕೂಡ ಖಾಲಿ ಇರಬಾರ್ದು. ಎಲ್ಲಾ ಕಾಲಮ್ಗಳನ್ನು ನೀವು ಭರ್ತಿ ಮಾಡ್ಬೇಕಾಗತ್ತೆ. ಭರ್ತಿ ಮಾಡಿದ್ಮೇಲೆ ಕೆಳಗಡೆ ನಿಮ್ಗೆ ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಎರಡೂ ಕೂಡ ಅಲ್ಲಿ ಖಾಲಿನೇ ಕಾಣಿಸುತ್ತೆ. ಅಡ್ರೆಸ್ ಫಿಲ್ ಆಗುತ್ತೆ ನೀವು ಫಿಲ್ ಮಾಡಿದ್ಮೇಲೆ. ಇದೇನು ನಮ್ಗೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಕಾಣ್ತಾ ಇಲ್ಲ ಅಂತ ಹೇಳ್ಬಿಡಿ, ಅದು ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಸೊ ನಾಮಿನೇಟ್ ಅನ್ ಎಂಪ್ಲಾಯ್ ಫಾರ್ ಜಿಯೋ ಕೋಆರ್ಡಿನೇಷನ್ ಕಲೆಕ್ಷನ್ ಅಂದ್ರೆ ನಿಮ್ಮ ಭೌಗೋಳಿಕ ನಿರ್ದೇಶನಾಂಕಗಳು, ಅಂದ್ರೆ ನಿಮ್ಮ ಜಿಯೋ ಲೊಕೇಶನ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅಲ್ಲಿ ಯಾರ ಎಂಪ್ಲಾಯನ್ನ ನೀವು ನಾಮಿನೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅವ್ರು ಏನಾಗಿರ್ಬೇಕು ಅಂತ ಹೇಳಿದ್ರೆ ಬಿ ಗ್ರೇಡಿನ ನೌಕರರೇ ಆಗಿರ್ಬೇಕು. ಸಿ ಮತ್ತು ಡಿ ಗ್ರೇಡಿನ ನೌಕರರು ಇಲ್ಲಿ ಆಗೋದಿಲ್ಲ. ಸೊ ಅಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ, ಡೀಟೇಲ್ಸ್ ಕೊಡಿ. ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಆಫೀಸ್ ಅಡ್ರೆಸ್ ಏನಿದೆಯಲ್ಲ ಆ ಸ್ಟೇಟಸ್ ಅಲ್ಲಿ ನಿಮ್ಗೆ ಗ್ರೀನ್ ಟಿಕ್ ಬರುತ್ತೆ. ಇನ್ನೊಂದು ಜಿಯೋ ಕೋಆರ್ಡಿನೇಷನ್ ಅಲ್ಲಿ ನಿಮ್ಗೆ ಇಂಟು ಮಾರ್ಕ್ ಇರುತ್ತೆ. ನೀವು ಮೊದಲು ಮಾಡುವಾಗ ನಿಮ್ಗೆ ಎರಡೂ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ರೆಡ್ ಕಲರ್ ಅಲ್ಲಿ ಇಂಟು ಮಾರ್ಕ್ ಅಲ್ಲಿ ಇರುತ್ತೆ. ಸೊ ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾಡುವಾಗ ಅದನ್ನ ಸರಿಯಾಗಿ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಸೊ ಈಗ ಸೇವ್ ಆಗಿದೆ, ನಮ್ಗೆ ಗ್ರೀನ್ ಟಿಕ್ ಬಂದಿದೆ. ಯಾವುದು ಆಫೀಸ್ ಲೊಕೇಶನ್, ಆಫೀಸ್ ಅಡ್ರೆಸ್ ಸೆಟ್ ಆಗಿರುವಂತದ್ದು ಬಂದಿರುತ್ತೆ. ಈಗ ಸ್ಟೆಪ್ 2 ಏನಪ್ಪಾ ಅಂತ ಹೇಳಿದ್ರೆ, ನಾವು ಯಾರನ್ನ ನಾಮಿನೇಟೆಡ್ ಮಾಡಿರ್ತೀವೋ ಆ ನೌಕರರು, ಅಂದ್ರೆ ಬಿ ಗ್ರೂಪ್ ನೌಕರರು ಯಾರಿದ್ದಾರೋ ಅವರು ಮೊದಲು HRMS 2 ESS ಅನ್ನುವಂತಹ ಆಪ್ ಅನ್ನ ನಾವು ಪ್ಲೇ ಸ್ಟೋರ್ ಇಂದ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ಅದು ಕರ್ನಾಟಕ ಗೌರ್ಮೆಂಟ್ ಸಿಂಬಲ್ ಇರುತ್ತೆ ಅದ್ರ ಮೇಲೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವೇನ್ ಮಾಡ್ಬೇಕು, ರಿಜಿಸ್ಟರ್ ಆಗ್ಬೇಕು. ಮೊದಲು ರಿಜಿಸ್ಟರ್ ಆಗ್ಬೇಕು. ಈಗ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ರೆ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಅನ್ನು ಹಾಕಿ ನೀವು ಅದನ್ನ ಲಾಗಿನ್ ಆಗಿ. ಸೊ ಈಗ ನೀವು ಏನ್ ಮಾಡ್ತೀರಾ, ರಿಜಿಸ್ಟರ್ ಆದ್ಮೇಲೆ ನಿಮ್ಮ ಪ್ರೊಫೈಲ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಸುಮಾರಷ್ಟು ಆಪ್ಷನ್ಸ್ ಗಳು ಕಾಣುತ್ತೆ. ನಮ್ಗೆ ಅದರಲ್ಲಿ ಕೆಳಗಡೆ ನಮ್ಮ ಮೊಬೈಲ್ ನಲ್ಲಿ ಕೊನೆಯ ಆಪ್ಷನ್ ಅಂದ್ರೆ ಲಾಸ್ಟ್ ಆಪ್ಷನ್ ಮೈ ಪ್ರೊಫೈಲ್ ಅಂತ ಬರುತ್ತೆ. ಅಲ್ಲಿ ಆ ಒಂದು ಮೈ ಪ್ರೊಫೈಲ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕ್ಯಾಪ್ಚರ್ ಮೈ ಆಫೀಸ್ ಲೊಕೇಶನ್ ಅನ್ನುವಂಥದ್ದು ಅಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ನಿಮ್ಗೆ ಒಂದು ವಿಡಿಯೋವನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅದರ ಸಹಾಯದಿಂದ ನೀವೇನ್ ಮಾಡಿ ಆ ಒಂದು ಕೆಲಸವನ್ನ ಮಾಡ್ಕೊಳ್ಳಿ. ಸೊ 2 ವಿಡಿಯೋ ಹಾಕ್ತೀನಿ. ಒಂದು ಆಫೀಸ್ ಅಡ್ರೆಸ್ ಅನ್ನ ಸೆಟ್ ಮಾಡೋದು, ಇನ್ನೊಂದು ಜಿಯೋ ಕೋಆರ್ಡಿನೇಷನ್ ಮಾಡ್ಕೊಳ್ಳೋದು. 2 ವಿಡಿಯೋ ಇದೆ. ಎರಡನ್ನು ಕೂಡ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದನ್ನ ನೀವು ಗಮನಿಸಬಹುದು. ನಂತರದಲ್ಲಿ ಸ್ಟ್ಯಾಂಡ್ ಅಟ್ ದ ಆಫೀಸ್ ಲೊಕೇಶನ್ ಅಂಡ್ ಕ್ಲಿಕ್ ಸಬ್ಮಿಟ್. ನೀವು ಆಫೀಸಲ್ಲಿ ಇದ್ದೇ ಈ ಕೆಲಸವನ್ನ ಮಾಡ್ಬೇಕಾಗತ್ತೆ, ಹೊರಗಡೆ ಇದ್ದು ಅಲ್ಲ. ನಿಮ್ಮ ಆಫೀಸ್ ರೂಮ್ ಅಲ್ಲಿ ಇದ್ದು ಆ ಕೆಲಸವನ್ನು ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಆಫೀಸಲ್ಲಿ ಇದ್ರೆ ಅಷ್ಟೇ ನಿಮ್ಮ ಆಫೀಸ್ ಎಲ್ಲಿದೆ, ಎಕ್ಸಾಕ್ಟ್ ಎಲ್ಲಿದೆ ಅನ್ನುವಂಥದ್ದು ಗೊತ್ತಾಗತ್ತೆ. ಅದನ್ನ ನೀವು ಮಾಡೋವಾಗ್ಲೇನೆ ನಿಮ್ಗೆ ಅದನ್ನ ಆ ಸೂಚನೆಯನ್ನ ಕೊಟ್ಟಿರ್ತಾರೆ, ನೀವು ಆಫೀಸಲ್ಲಿ ಇದ್ದೇ ಮಾಡ್ಬೇಕು ಅನ್ನುವಂಥದ್ದನ್ನ.
ಸೊ ಅದನ್ನ ಮಾಡ್ಕೊಳ್ಳಿ. ಅದನ್ನ ಸಬ್ಮಿಟ್ ಕೊಟ್ರೆ ಜಿಯೋ ಕೋಆರ್ಡಿನೇಷನ್ ವಿಲ್ ಬಿ ಕ್ಯಾಪ್ಚರ್ಡ್ ಅಂಡ್ ರೆಕಾರ್ಡೆಡ್. ನಿಮ್ಗೆ ಇನ್ನೊಂದು ಬ್ಲೂ ಟಿಕ್ ಬರ್ಬೇಕಿತ್ತು, ಗ್ರೀನ್ ಟಿಕ್ ಬರ್ಬೇಕಿತ್ತಲ್ವಾ ಜಿಯೋ ಕೋಆರ್ಡಿನೇಷನ್ದು. ಸೊ ಆ ಜಿಯೋ ಕೋಆರ್ಡಿನೇಷನ್ ಗ್ರೀನ್ ಟಿಕ್ ಕೂಡ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿಗೆ ನಿಮ್ಮ ಆಫೀಸ್ ಲೊಕೇಶನ್ ಕಂಪ್ಲೀಟ್ ಆಗಿ ಸೆಟ್ ಆಗುತ್ತೆ. ಸೊ ಇದುವರೆಗೂ ಕೂಡ ನೀವು ಯಾರಾದ್ರೂ ಈ ಕೆಲಸವನ್ನ ಮಾಡ್ಲಿಲ್ಲ ಅಂದ್ರೆ ಅತಿ ಬೇಗ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಮ್ಮ ಇಲಾಖಾ ಮುಖ್ಯಸ್ಥರು ಅದ್ರ ಕುರಿತು ಈಗ ಆಲ್ರೆಡಿ ಸುಮಾರು ಬಾರಿ ಅದನ್ನ ಹೇಳಿದ್ದಾರೆ. ಸೊ ಅದನ್ನ ನೀವು ದಯಮಾಡಿ ಆ ಕುರಿತು ಗಮನ ಹರಿಸ್ಬಿಟ್ಟು ನೀವು ಆ ಕೆಲಸವನ್ನ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನ ನಾನು ಈಗ ಆಲ್ರೆಡಿ ಬಹಳ ಹೇಳಿದ್ದೀನಿ. ಸೊ ನೋಡಿ ನಿಮ್ಗೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಜಿಯೋ ಲೊಕೇಶನ್ ಅನ್ನೋ ಅಂತದನ್ನ ನಾನಿಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಕ್ಯಾಪ್ಚರ್ ಮೈ ಆಫೀಸ್ ಲೊಕೇಶನ್ ಅಂತ ಬಂದಿದೆ ನೋಡಿ. ಇದು ಬಂದ್ಬಿಟ್ಟು ನಿಮ್ಗೆ ಮೈ ಪ್ರೊಫೈಲ್ ಅಲ್ಲಿ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಆಫೀಸ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲೊಂದು ರೆಡ್ ಕಲರ್ ಇರುತ್ತೆ, ಇದು ಮುಂಚೆ ಇದ್ದಂಥದ್ದು. ಸೊ ಇಲ್ಲಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಅದನ್ನ ನೀವೇನ್ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಗೆ ಲ್ಯಾಟಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಸೇವ್ ಆಗತ್ತೆ. ಸೊ ನೀವು ಅಲ್ಲಿ ನಿಮ್ಮ ಆಗ್ಲೇ ಇನ್ನೊಂದು ಗ್ರೀನ್ ಟಿಕ್ ಬರ್ಬೇಕಿತ್ತು ಅದು ಬರುತ್ತೆ. ಸೊ ಈಗ ಆಲ್ರೆಡಿ ಬಹಳ ಬಾರಿ ಇದನ್ನು ಹೇಳಿದ್ದಾರೆ. 5ನೇ ತಾರೀಕಿಗೆ ಇದ್ರ ಕುರಿತು 6ನೇ ತಾರೀಕಿಗೆ ಇದ್ರ ಕುರಿತು ನಮ್ಗೆ ನಿರ್ದೇಶನಾಂಕ ಬಂದಿದೆ. ಹಾಗಾಗಿ ದಯವಿಟ್ಟು ಎಲ್ಲಾ ನೌಕರರು ಈ ಕೆಲಸವನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಆಫೀಸ್ ಅಡ್ರೆಸ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗ್ರೀನ್ ಟಿಕ್ ಬರುತ್ತೆ. ಜಿಯೋ ಕೋಆರ್ಡಿನೇಷನ್ ಮಾಡಿದಾಗ ಈ ಭಾಗದಲ್ಲಿ ನಿಮಗೆ ಗ್ರೀನ್ ಟಿಕ್ ಬರುತ್ತೆ. ಸೊ ಅಲ್ಲಿಗೆ ನಿಮ್ಮ ಕೆಲಸ ಮುಗಿದೋಗುತ್ತೆ. ಸೊ ಇದಾಗಿತ್ತು ಹೇಗೆ ನಾವು ಆಫೀಸ್ ಅಡ್ರೆಸ್ ಮತ್ತು ಜಿಯೋ ಕೋಆರ್ಡಿನೇಷನ್ ಎರಡನ್ನೂ ಕೂಡ ಹೇಗೆ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ಕುರಿತು ನಾನು ಹೇಳಿದ್ದೀನಿ. ಸೊ ಈ ಕುರಿತು ನಿಮ್ಗೇನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಘುಟೆಕ್ ಅಲ್ಲಿ HRMS 2.0 ಮತ್ತು HRMS 1 K2 ಸಂಬಂಧಪಟ್ಟಿರತಕ್ಕಂಥ ಬಹಳಷ್ಟು ವಿಡಿಯೋಗಳಿದೆ, ಅದನ್ನ ನೋಡ್ತಾ ಇರಿ. ಮತ್ತೊಂದು ಇದೇ ತರಹದ ವಿಡಿಯೋಗಾಗಿ ಮತ್ತೆ ಮುಂದೆ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರಘುಟೆಕ್ ಅನ್ನ. ಧನ್ಯವಾದಗಳು.